ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಷ್ಟೇ ಹೇಳಿದ್ರು ಈ ರೋಡ್ ರೇಜ್ ಪ್ರಕರಣಗಳು ಮಾತ್ರ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಈಗ ಮತ್ತೊಂದು ರೋಡ್ ರೇಜ್ ಪ್ರಕರಣ ವರದಿ ಆಗ್ತಾ ಇದೆ. ಅದು ಕೂಡ ಬೆಂಗಳೂರಿನಲ್ಲೇ ಆಗಿರೋದು. ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಆಟೋ ಚಾಲಕ ಅನ್ನೋದು ಗೊತ್ತಾಗ್ತಾ ಇದೆ. ದಾರಿ ಬಿಡದೇ ಇರೋ ಕಾರಣಕ್ಕೆ ಆಟೋ ಚಾಲಕನಿಂದ ಹಲ್ಲೆ ಆರೋಪ 2 ದಿನದ ಹಿಂದೆ ಕಗ್ಗದಾಸ್ಪುರದಲ್ಲಿ ನಡೆದಂತಹ ಘಟನೆ ಇದು. ಕಾರಿನ ಗ್ಲಾಸು ಮಿರರನ್ನು ಒಡೆದು ಆಟೋ ಚಾಲಕ ದರ್ಪ ಪ್ರದರ್ಶನ ಮಾಡಿದ್ದಾನೆ. KA03F2252 ರಿಜಿಸ್ಟ್ರೇಷನ್ ಆಟೋ ಇದು. ಇದರ ಡ್ರೈವರ್ ಈ ಕೃತ್ಯವನ್ನು ಎಸಗಿರುವಂಥದ್ದು ಈತನೇ ಗಮನಿಸ್ತಾ ಇದ್ದೀರಿ. ಆತನ ದರ್ಪ ಹೇಗಿದೆ ಅಂತೇಳಿ, ಬರೀ ಜಾಗ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ, ಸೈಡ್ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜನರ ಮನಸ್ಥಿತಿ ಹೇಗೆ ಬದಲಾಗ್ತಾ ಇದೆ ಅಂತೇಳಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬಡ್ದಾಡ್ಕೊಳ್ತಿದ್ದಾರೆ, ಹಲ್ಲೆ ಮಾಡೋದಕ್ಕೂ ಮುಂದಾಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಅದೇ ರೀತಿಯ ಮತ್ತೊಂದು ರೋಡ್ ರೇಜ್ ಪ್ರಕರಣ ಇದೆ.